ನಿಮ್ಮ ಹತ್ರ ಬರೀ 100 ರಿಂದ 150 ರೂಪಾಯಿ ಇತ್ತು ಅಂದ್ರೆ ಇಲ್ಲಿ ಸಿಗೋ ಚೀಸಿ ಆಗಿರೋ ಇಟಾಲಿಯನ್ ಪಿಜ್ಜಾನ ಟ್ರೈ ಮಾಡ್ಬೋದು ಅಂತ ನಮ್ಮ ಶುದ್ಧೇಸಿ ಫುಡಿ ಅವ್ರು ರಾಹುಲ್ ಅವರು ಸಜೆಸ್ಟ್ ಮಾಡಿದ್ರು. ಸೊ ಅದೇ ಜಾಗಕ್ಕೆ ನಾನು ಕೂಡ ಇವತ್ತು ಬಂದಿದ್ದೀನಿ. ಪಿಜ್ಜಾ ಜೊತೆಗೆ ಬೇರೆ ಏನೆಲ್ಲ ಸಿಗುತ್ತೆ ಅಂತ ನೋಡೋದ್ರ ಜೊತೆಗೆ ಇವರ ಪ್ರೈಸಿಂಗು ಕೂಡ ಸಿಕ್ಕಾಪಟ್ಟೆ ಅಫೋರ್ಡೆಬಲ್ ಆಗಿದೆ. ಯಾವ್ದಪ್ಪ ಈ ಜಾಗ ಅಂತ ಕೇಳ್ತಾ ಇದ್ದೀರಾ? ಫ್ಲೇವರ್ಸ್ ಲೇನ್ ಅನ್ಬಿಟ್ಟು ಸಾರಕಿ ಸಿಗ್ನಲ್ JP ನಗರ ಮೆಟ್ರೋ ಸ್ಟೇಷನ್ ಹತ್ರ ಈ ಪುಟ್ಟು ಕೆಫೆ ಲೊಕೇಟ್ ಆಗಿದೆ. ಗರ್ಲ್ ಫ್ರೆಂಡ್ಗೆ ಏನಾದ್ರು ಪಾಕೆಟ್ ಫ್ರೆಂಡ್ಲಿ ಪ್ರೈಸ್ ಅಲ್ಲಿ ಒಳ್ಳೆ ಟೇಸ್ಟಿ ಆಗಿರೋ ಫುಡ್ ಕೊಡಿಸ್ಬೇಕಂದ್ರೆ ಈ ಜಾಗಕ್ಕೆ ವಿಸಿಟ್ ಮಾಡಿ. ಮೊದಲು ನಾವು ಟ್ರೈ ಮಾಡಿದೆ ಇವರ ವೈಟ್ ಸಾಸ್ ಪಾಸ್ತಾ ಸಕ್ಕದಾಗಿತ್ತು. ಇನ್ನು ಚೀಸಿ ಆಗಿರೋ ಈ ಚೋಲೆ ಕುಲ್ಚೆನಂತೂ ಹೈಲಿ ರೆಕಮೆಂಡ್ ಮಾಡ್ತೀನಿ. ನಿಂಬೆ ರಸ ಹಿಂಡ್ಕೊಂಡು ತಿನ್ರಿ, ಪಕ್ಕ ಫಿದಾಗೋದಂತೂ ಗ್ಯಾರಂಟಿ. ಇವರ ಹ್ಯಾಂಡ್ ಮೇಡ್ ಪಿಜ್ಜಾಗೆ ಒಂದು ಸಪರೇಟ್ ಫ್ಯಾನ್ ಬೇಸ್ ಇದೆ. ಶುರು ಮಾಡಿ ಬರೀ 4 ತಿಂಗಳಾಗಿದೆ, ಆದ್ರೂ ಇಲ್ಲಿ ಸಿಗೋ ಪಿಜ್ಜಾಗೆ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇದೆ ಗುರು. ಇದು ಬಂದು ಪಕ್ಕ ವುಡ್ ಫೈಡ್ ಇಟಾಲಿಯನ್ ಪಿಜ್ಜಾ ಗುರು. ಹ್ಯಾಂಡ್ ಟಾಸ್ ಎಲ್ಲ ಮಾಡಿ ಪಿಜ್ಜಾ ದೋ ಅಂತೂ ಸಖತ್ ಸಾಫ್ಟ್ ಆಗಿ ಚೀಸಿಯಾಗಿರುತ್ತೆ. ಒಳ್ಳೆ ಕ್ವಾಲಿಟಿಯ ಇಂಗ್ರೀಡಿಯೆಂಟ್ಸ್ ಎಲ್ಲ ಬಳಸಿ ಇಲ್ಲಿನ ಪಿಜ್ಜಾನ ತಯಾರಿಸ್ತಾರೆ. ನಾವ್ ಇವ್ರ ಹತ್ರ ಅಲೆಪಿನೋ ಆಲಿವ್ ಪಿಜ್ಜಾ, ಪನೀರ್ ಟಿಕ್ಕಾ ಮತ್ತೆ ವೆಜ್ಜಿ ಬೊನಾನ್ಸಾನ ಟ್ರೈ ಮಾಡಿದ್ವಿ. ಒಂದಕ್ಕಿಂತ ಒಂದು ಬಹಳ ಫ್ಲೇವರ್ಫುಲ್ ಆಗಿ ಅದ್ಭುತವಾಗಿತ್ತು ಗುರು. ಕೊನೆಯದಾಗಿ ಹೊರಡೋದಕ್ಕೂ ಮುಂಚೆ ಒಂದು ಚಾಕ್ಲೇಟ್ ಮಿಲ್ಕ್ ಶೇಕ್ ಇಂದ ಎಂಡ್ ಮಾಡಿದ್ವಿ. ಜಾಗ ನೆನಪಿದೆಯಲ್ಲ, ಸಾರಕಿ ಸಿಗ್ನಲ್ ಅಲ್ಲಿ ಇರ್ತಕ್ಕಂಥ ಫ್ಲೇವರ್ಸ್ ಲೈನ್ ಮಿಸ್ ಮಾಡದೆ ವಿಸಿಟ್ ಮಾಡಿ.